ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೊತ್ತಾಗ್ತಿದ್ದಂಗೆನೆ ಮನೆಯಲ್ಲಿ ಎಲ್ಲರೂ ಏನಂತ ಹೇಳ್ತಾರೆ ಅಂತಂದ್ರೆ, ನೀನ್ ಪ್ರೆಗ್ನೆಂಟ್ ಇವಾಗ ಇಬ್ಬರಿಗಾಗೋಷ್ಟು ತಿನ್ಬೇಕು ಅಂತ ಹೇಳ್ತಾರೆ. ಇದು ಪಾರ್ಟ್ಲಿ ಕರೆಕ್ಟ್ ಮತ್ತೆ ಪಾರ್ಟ್ಲಿ ರಾಂಗ್. ಯಾಕೆ ಅಂತಂದ್ರೆ ಪಾರ್ಟ್ಲಿ ಕರೆಕ್ಟ್ ಯಾಕೆ ಅಂತಂದ್ರೆ, ನಿಮ್ಮ ಗರ್ಭದಲ್ಲಿ ಈಗ ಒಂದು ಮಗು ಬೆಳವಣಿಗೆ ಆಗ್ತಿರುತ್ತೆ, ಅದಕ್ಕೆ ಅಡಿಕ್ವೇಟ್ ನ್ಯೂಟ್ರಿಷನ್ಸ್ ಪ್ರೋಟೀನ್ಸ್ ಬೇಕೇ ಬೇಕಾಗುತ್ತೆ. ಮತ್ತೆ ಆ ಬೇಕಾಗುವಂತ ಎಲ್ಲ ಪೌಷ್ಟಿಕಾಂಶ ಎಲ್ಲಿಂದ ಹೋಗುತ್ತೆ? ತಾಯಿ ಏನ್ ಸೇವಿಸ್ತಾಳೋ ಅದರಿಂದ ಅಲ್ವಾ. ಮತ್ತೆ ಇನ್ನೊಂದು, ಈ ಹೇಳ್ತಾರಲ್ಲ, ಈ ಹೇಳಿಕೆ ತಪ್ಪು ಕೂಡ. ಯಾಕೆ ಅಂತಂದ್ರೆ, ನೀವು ಇಬ್ಬರಿಗಾಗಷ್ಟು ತಿನ್ಬೇಕು ಅಂತಂದ್ರೆ, ಈಗ ಅರ್ಲಿಯರ್ ನೀವು 1 ಬೌಲ್ ಆಫ್ ರೈಸ್, 1 ಬಟ್ಲ್ ಅನ್ನ ತಿಂತಿದ್ರಿ ಅಂತಂದ್ರೆ, ಈಗ ಅದನ್ನ 2 ಬಟ್ಲ್ ಮಾಡೋದು, ಅಥವಾ ಆಲ್ರೆಡಿ 2.5 3 ಚಪಾತೀಸ್ ತಿಂತಾ ಇದ್ರಿ ಅಂತಂದ್ರೆ ಅದನ್ನ 5 ಚಪಾತಿ ತಿನ್ನೋದು. ಈ ರೀತಿ ಮಾಡಿದಾಗ ನಿಮಗೆ ಕಾರ್ಬೋಹೈಡ್ರೇಟ್ ಇಂಟೇಕ್ ಹೆಚ್ಚಾಗಿ ನಿಮ್ಮ ವೆಯ್ಟ್ ಗೇನ್ ಹೆಚ್ಚಾಗುತ್ತೆ ಹೊರತು ಮಗುಗೆ ಯಾವುದೇ ರೀತಿ ಅಂತ ಉಪಯೋಗ ಆಗೋದಿಲ್ಲ. ನೀವು ಒಂದು 20 kg ಇನ್ಕ್ರೀಸ್ ಆಗ್ಬೋದು, 20-25 kg ತನಕ ಕೆಲವರು ಇನ್ಕ್ರೀಸ್ ಆಗ್ತಾರೆ. ಬಟ್ ಮಗುವಿನ ತೂಕ 2-2.5 ಅಷ್ಟರಲ್ಲೇ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲದೆ ಯಾವ ಫುಡ್ ಐಟಮ್ನ ತಿಂದ್ರೆ ಮಗುವಿನ ತೂಕ ಹೆಚ್ಚಾಗುತ್ತೆ, ಅಲ್ಲದೆ ನಿಮ್ಮ ವೆಯ್ಟ್ ಗೇನ್ ಕೂಡ ಹೆಲ್ದಿ ವೆಯ್ಟ್ ಗೇನ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಾನಸ, ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಇನ್ ಡಯಟ್ ಮತ್ತು ಮಗುವಿನ ತೂಕ ಹೆಚ್ಚು ಮಾಡೋದಕ್ಕೆ ಏನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವು ಪ್ರೋಟೀನ್ ಅಂಶ ಏನು ತಗೋತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಪ್ರೋಟೀನ್ ಅಂಶ ಎಲ್ಲಿಂದ ಸಿಗುತ್ತೆ? ಮೊದಲನೇದಾಗಿ ಮೊಳಕೆ ಕಾಳು, ಎಲ್ಲಾ ರೀತಿಯಂತ ಮೊಳಕೆ ಕಾಳನ್ನ ನೀವು ತಗೋಬೇಕು. ಅದನ್ನ ನೀವು ನೆನೆಸಿ ಮೊಳಕೆ ಕಟ್ಟಿಡೋದ್ರಿಂದ ಆಫ್ಟರ್ 24 to 36 hours ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ನೀವು ಇದನ್ನ ಸ್ನಾಕ್ಸ್ ರೂಪದಲ್ಲಿ ತಿನ್ನಬಹುದು, ಸಾಂಬಾರಲ್ಲೂ ತಿನ್ನಬಹುದು. ಎಸ್ಪೆಷಲಿ ನೀವು ವರ್ಕಿಂಗ್ ವಿಮೆನ್ ಆಗಿದ್ರೆ ವರ್ಕಿಂದ ಬ್ರೇಕ್ ಸಿಕ್ಕಿದಾಗನು ಕೂಡ ತಗೊಳ್ಳೋದ್ರಿಂದ ಇದು ಉಪಯೋಗ ಆಗುತ್ತೆ. ಎರಡನೇದೇನು ಅಂತಂದ್ರೆ ಡ್ರೈ ಫ್ರೂಟ್ಸ್, ಎಸ್ಪೆಷಲಿ ಆಲ್ಮಂಡ್ಸ್, ಬಾದಾಮಿ. ನೈಟ್ ಒಂದು 6 to 8 or 10 ಬಾದಾಮಿನ ನೆನೆಸಿ ಹಾಕಿಡಿ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ತಿನ್ನಿ. ಜೊತೆಗೆ ಖರ್ಜೂರ, ಡ್ರೈಡ್ ಗ್ರೇಪ್ಸ್, ರೈಸಿನ್ಸ್ ಅಂತ ಹೇಳ್ತೀವಲ್ಲ ಅದು, ಅಂಜೂರ, ಈ ರೀತಿ ಇದನ್ನ ಹೆಚ್ಚಾಗಿ ತಿನ್ನಿ. ಓಕೆನಾ? ಮೂರನೇದೇನು ಅಂತಂದ್ರೆ ಸೊಪ್ಪು ಮತ್ತೆ ತರಕಾರಿ. ಎಲ್ಲಾ ರೀತಿಯಂತ ಸೊಪ್ಪು ಮತ್ತೆ ತರಕಾರಿ ಯಾವುದಕ್ಕೂ ಪಥ್ಯ ಅನ್ನೋದು ಇರೋದಿಲ್ಲ. ಏನು ಅಂತಂದ್ರೆ ಜಸ್ಟ್ ಯು ಹ್ಯಾವ್ ಟು ವಾಶ್ ಇಟ್ ಪ್ರಾಪರ್ಲಿ ಅಂಡ್ ಥರೋಲಿ. ಓಕೆ? ಸೊಪ್ಪಿನಲ್ಲಿ ಎಸ್ಪೆಷಲಿ ಏನು ಅಂತಂದ್ರೆ ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಸ್ಪಿನಾಚ್ ಅಂದ್ರೆ ಪಾಲಕ್ ಸೊಪ್ಪು ಅಂತ ಹೇಳ್ತೀವಲ್ಲ ಅದು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು. ಈ ಸೊಪ್ಪುಗಳಿಂದ ಏನು ಹೆಚ್ಚು ಫೋಲಿಕ್ ಆಸಿಡ್ ಸಿಗುತ್ತೆ, ಐರನ್ ಸಿಗುತ್ತೆ, ಮೆಗ್ನೀಷಿಯಂ, ಜಿಂಕ್. ದೀಸ್ ಆರ್ ಆಲ್ ವೆರಿ ರಿಚ್ ಇನ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್. ಇದನ್ನ ತಗೊಳ್ಳೋದ್ರಿಂದ ನಿಮಗೆ ಫೈಬರ್ ಅಂಶನೂ ಸಿಗುತ್ತೆ. ಹಾಗಾಗಿ ಕಾನ್ಸ್ಟಿಪೇಷನ್ ಕೂಡ ನೀವು ಅವಾಯ್ಡ್ ಮಾಡಬಹುದು. ಓಕೆನಾ? ತರಕಾರಿಯಲ್ಲೂ ಅಷ್ಟೇನೆ, ಎಲ್ಲಾ ರೀತಿಯಂತ ತರಕಾರಿನೂ ಸಹ ನೀವು ತಿನ್ನಬಹುದು, ಸಾಂಬಾರಲ್ಲೂ ತಿನ್ನಬಹುದು. ಮತ್ತೆ ಅಲ್ಲದೆ ರಾ ಆಗಿ, ಎಸ್ಪೆಷಲಿ ನಿಮ್ಮ ಸೌತೆಕಾಯಿ ಆಗಿರಬಹುದು, ಕ್ಯಾರೆಟ್ ಆಗಿರಬಹುದು, ಅದನ್ನ ಹಾಗೆ ಕೂಡ ಸೇವಿಸಬಹುದು. ಓಕೆ? ನಾಲ್ಕನೇದು ಎಲ್ಲಾ ರೀತಿಯಂತ ಕಾಳುಗಳು ಮತ್ತೆ ಬೇಳೆಗಳು, ತೊಗರಿ ಬೇಳೆ, ಕಡಲೆ ಬೇಳೆ, ಹಸಿರು ಬೇಳೆ, ಯಾವ್ದು ಬೇಳೆಗಳು ಸಿಗುತ್ತೋ ಅದು. ನೀವು ಊಟದಲ್ಲಿ ಅನ್ನನ ಅಷ್ಟೇ ಹಾಕ್ಸ್ಕೊಂಡ್ರು ಈ ರೀತಿಯಂತ ಬೇಳೆ ಕಾಂಪೋನೆಂಟ್ಸ್ ಏನಿರುತ್ತಲ್ಲ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಓಕೆನಾ? ಸೊ ಹಂಗಾಗಿ ನಿಮ್ಮ ಹೆಲ್ದಿ ವೆಯ್ಟ್ ಗೇನ್ ಇರುತ್ತೆ, ಮಗುವಿಗೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ಫೈನ್. ಐದನೇದೇನು ಅಂತಂದ್ರೆ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಹಾಲು, ಮೊಸರು, ಮಜ್ಜಿಗೆ, ಈ ರೀತಿ ಇದನ್ನ ಹೆಚ್ಚು ಕನ್ಸ್ಯೂಮ್ ಮಾಡಬೇಕು. ದಿನಕ್ಕೆ 1-2 ಗ್ಲಾಸ್ ಹಾಲು ಕುಡಿಯೋದ್ರಿಂದ ನಿಮ್ ಕ್ಯಾಲ್ಸಿಯಂ ಕೂಡ ಚೆನ್ನಾಗಿರುತ್ತೆ. ಮಗುವಿನ ಬೋನ್ ಡೆವಲಪ್ಮೆಂಟ್ಗೂ ಸಹ ಇದು ಸಹಾಯ ಮಾಡುತ್ತೆ. 5ನೇದು ಸೀಸನಲ್ ಫ್ರೂಟ್ಸ್, ಅಂದ್ರೆ ಆ ಕಾಲಕ್ಕೆ ತಕ್ಕಂತೆ ಸಿಗುವಂತಹ, ಸುತ್ತಮುತ್ತ ಸಿಗುವಂತಹ ಹಣ್ಣುಗಳು. ಓಕೆ? ಇಂಟರ್ನೆಟ್ ಅಲ್ಲಿ ಕೆಲವೊಬ್ರು ಸರ್ಚ್ ಮಾಡ್ತಾರೆ, ಅದರಲ್ಲಿ ಒಂದು ಲಿಸ್ಟೇ ಬಂದ್ಬಿಡುತ್ತೆ, ಬ್ಲೂಬೆರೀಸ್ ತಿನ್ನಿ, ಸ್ಟ್ರಾಬೆರೀಸ್ ತಿನ್ನಿ, ಬ್ರೊಕೋಲಿ ತಿನ್ನಿ, ಅವೊಕಾಡೋಸ್ ತಿನ್ನಿ ಅಂತ. ಬಟ್ ನಿಮ್ಗೆ ಅವೈಲಬಲ್ ಇದ್ರೆ, ನಿಮ್ಮ ಕೈಗೆಟುಕೋ ಅಂತಿದ್ರೆ ಖಂಡಿತವಾಗ್ಲೂ ತಿನ್ಬೇಕು, ತಿನ್ಬಾರ್ದು ಅಂತಲ್ಲ. ಬಟ್ ಇಂಥ ಫುಡ್ ಐಟಮ್ಸ್ ತಿಂದ್ರೆ ಮಾತ್ರ ಮಗುವಿನ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ, ಪ್ರೆಗ್ನೆನ್ಸಿ ಹೆಲ್ದಿ ಆಗಿರುತ್ತೆ ಅಂತ ಅನ್ಕೊಳ್ಳೋದು ತಪ್ಪು ಪರಿಕಲ್ಪನೆ. ಬದಲಾಗಿ ನಮ್ಮ ಸುತ್ತಮುತ್ತನೇ ಹೆಚ್ಚು ವಿಧವಾದ ಹಣ್ಣುಗಳು ಲಭ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೇಬ್ ಇರ್ಬೋದು, ಥ್ರೂ ಔಟ್ ದ ಇಯರ್ ಸಿಗುತ್ತೆ. ಆರೆಂಜ್, ಮೂಸಂಬಿ, ಮತ್ತೆ ಆಪಲ್ ಆಗಿರಬಹುದು, ಸೀತಾಫಲ, ಮತ್ತೆ ಸೀಬೆ ಹಣ್ಣು, ಈ ರೀತಿಯಂತ ಎಲ್ಲಾ ಫ್ರೂಟ್ಸ್ ಕೂಡ ನೀವು ಕನ್ಸ್ಯೂಮ್ ಮಾಡಬಹುದು. ಇದನ್ನ ತಿನ್ನಬಾರ್ದು ಆ ತರ ಪಥ್ಯ ಏನ್ ಇರೋದಿಲ್ಲ. ಇದನ್ನ, ಈ ಹಣ್ಣನ್ನು ಕೂಡ ಹೋಲ್ ಫ್ರೂಟ್ ಆಗಿ ನೀವು ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೇದು. ಅಂತಂದ್ರೆ ಇದನ್ನ ಜ್ಯೂಸ್ ಮಾಡೋದಿಕ್ ಹೋಗ್ಬೇಡಿ. ಕೆಲವೊಬ್ರು ಜ್ಯೂಸ್ಗೆ ಹಸಿ ಹಾಲನ್ನು ಕೂಡ ಬೆರೆಸ್ತಾರೆ, ಅಥವಾ ಶುಗರ್ನೂ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ಇದರಿಂದ ಅನ್ನೆಸೆಸರಿ ಕ್ಯಾಲರೀಸ್ ಆಗುತ್ತೆ ನಿಮಗೆ.
ಓಕೆ, ಸೊ ಇದೇನು ಹೆಲ್ಪ್ ಆಗೋದಿಲ್ಲ. ಸೊ ಕನ್ಸ್ಯೂಮ್ ಇಟ್ ಆಸ್ ಅ ಹೋಲ್ ಫ್ರೂಟ್. ಒಂದು ಹೋಲ್ ಹಣ್ಣಿನನ್ನೇ ನೀವು ತಿನ್ನೋದ್ರಿಂದ ಫೈಬರ್ ಕಂಟೆಂಟ್ ಕೂಡ ಹೆಚ್ಚಾಗುತ್ತೆ, ನಾರಿನಾಂಶ ಸಿಗೋದ್ರಿಂದ ಕಾನ್ಸ್ಟಿಪೇಷನ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಇನ್ನು ಆರನೇದು ಬಂದು ಏನು ಅಂತಂದರೆ ಚಿಕನ್, ಎಗ್ ಮತ್ತು ಫಿಶ್. ನೀವು ಕನ್ಸ್ಯೂಮ್ ಮಾಡ್ತಿದ್ದಾರೆ ನಾನ್ ವೆಜ್ನ ಅಂತಂತಂದರೆ ನೀವು ಧಾರಾಳವಾಗಿ ತಿನ್ಬಹುದು. ಬಟ್ ಏನು ಅಂತಂದರೆ ಚೆನ್ನಾಗಿ ಬೇಯಿಸಿರ್ಬೇಕು ಅಷ್ಟೇ. ಅರೆ ಬಂದದ್ದು ಅದನ್ನು ತಿನ್ನೋದನ್ನ ಕಮ್ಮಿ ಮಾಡಿ, ಯಾಕಂತಂದರೆ ಅದು ಇನ್ಫೆಕ್ಷನ್ ಆಗುತ್ತೆ. ಹಾಗಾಗಿ ಅರೆ ಬೆಂದದನ್ನ ಬಿಟ್ಟು ವೆಲ್ ಕುಕ್ಡ್ ಚಿಕನ್, ಎಗ್ ಆ್ಯಂಡ್ ಫಿಶ್ನ ನೀವು ಧಾರಾಳವಾಗಿ ತಿನ್ನಬಹುದು. ಓಕೆ, 7ನೇದು ಬಂದು ಏನು ಅಂತಂದರೆ ತುಂಬ ಇಂಪಾರ್ಟೆಂಟ್, ಅಂದರೆ ನೀರು. ಓಕೆ, 3 to 4 ಲೀಟರ್ಸ್ ಆಫ್ ನೀರನ್ನ ನೀವು ಕುಡಿಲೇಬೇಕು. ಈಗ ಕೆಲವೊಬ್ಬರಿಗೆ ಲೆಕ್ಕ ಸಿಗ್ತಿಲ್ಲ ಅಂತಂದರೆ ನೀವು ಒಂದು ಲೀಟರ್ ಬಾಟಲ್ ಇರುತ್ತಲ್ಲ, ಅದನ್ನು ಒಂದು 3 ಬಾಟಲ್ ಫಿಲ್ ಮಾಡಿಟ್ಕೊಳ್ಳಿ. ಓಕೆ, ಬೆಳಿಗ್ಗೆ ಎದ್ದಿನಿಂದ ನೈಟ್ ಮಲಗೋ ಅಷ್ಟರಲ್ಲಿ ಈ 3 ಬಾಟಲ್ ನೀರನ್ನ ನೀವು ಮುಗಿಸ್ಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಫೈನ್. ಸೊ ಹಾಗಾಗಿ ನೀವು 3 to 4 ಲೀಟರ್ಸ್ ಆಫ್ ಫ್ಲೂಯಿಡ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಇದರಿಂದ ನಿಮ್ದು ಹೈಡ್ರೇಷನ್ ಲೆವೆಲ್ ಚೆನ್ನಾಗಿರುತ್ತೆ. ಅಲ್ಲದೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ತುಂಬ ಕಾಮನ್ ಪ್ರೆಗ್ನೆನ್ಸಿಯಲ್ಲಿ, ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದು. ಮತ್ತು ಮಗುವಿನ ಸುತ್ತ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಲ್ಲ, ಅದರದ್ದು ಇಂಪ್ರೂವ್ಮೆಂಟ್ಗೂ ಕೂಡ ಇದು ಸಹಾಯ ಆಗುತ್ತೆ. ಮತ್ತು ಆಲಿಗೋಹೈಡ್ರೋಮಿಯಸ್ ಅಂತಂದರೆ ಮಗು ಸುತ್ತ ನೀರು ಕಮ್ಮಿ ಆಗುತ್ತಲ್ಲ, ಆ ರೀತಿಯಂಥ ಒಂದು ಸಿಚುಯೇಷನ್ನ ನೀವು ಅವಾಯ್ಡ್ ಮಾಡಬಹುದು. ಓಕೆ, ಅಲ್ಲದೆ ನಿಮಗೆ ಎಳ್ನೀರು, ಟೆಂಡರ್ ಕೋಕೋನಟ್ ಅವೈಲಬಲ್ ಇದೆ ಅಂತಂದರೆ ದಿನಕ್ಕೆ 1 ಸಲ ಅಥವಾ 2 ಸಲ ನೀವು ಕುಡಿಯೋದ್ರಿಂದ ನಿಮಗೆ ನೀರಿನ ಅಂಶದ ಜೊತೆ ಎಲೆಕ್ಟ್ರೋಲೈಟ್ಸ್ ಮತ್ತು ಮಿನರಲ್ಸ್ ಕೂಡ ಸಿಗುತ್ತೆ. ಫೈನ್. ಈಗ ಇನ್ನು ನೆಕ್ಸ್ಟ್ ಆಸ್ ಎ ಹೋಲ್ ನಿಮ್ಗೆ ಏನು ಅರ್ಥ ಆಗಬೇಕು ಅಂತಂದರೆ, ಪ್ರೆಗ್ನೆನ್ಸಿಯಲ್ಲಿ ಇದನ್ನ ತಿಂದರೆ ಮಾತ್ರ ಒಳ್ಳೆಯದಾಗುತ್ತೆ, ಅಯ್ಯೋ ನಾನು ಪ್ರೆಗ್ನೆಂಟು ಅದನ್ನು ತಿನ್ನಬಾರ್ದು, ಆ ಥರದ್ದೇನಿರಲ್ಲ. ನೀವು ಕೇರ್ ಫ್ರೀ ಆಗಿ ನಾಟ್ ಕೇರ್ಲೆಸ್, ಕೇರ್ ಫ್ರೀ ಆಗಿ ತಿನ್ನಬಹುದು. ಇನ್ನು ಕೆಲವೊಂದು ಯಾವುದನ್ನ ತಿನ್ನಬಾರ್ದು ಅಂತ ಕೇಳಿದ್ರೆ, ಕೆಲವೊಂದ್ಸಲ ಕೆಲವೊಬ್ರು ಕೇಳ್ತಾರೆ, ಮೇಡಮ್ ನಾವು ಪರಂಗಿ ಹಣ್ಣು ತಿನ್ನಬಹುದಾ ಅಂತ. ಪರಂಗಿ ಹಣ್ಣಾಗಿರುವಂಥ ಪರಂಗಿನ ತಿನ್ನಬಹುದು, ಪಪ್ಪಾಯ ತಿನ್ನಬಹುದು, ಯಾವುದೇ ರೀತಿಯಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಕೆಲವೊಂದ್ಸಲ ಅನ್ರೈಪೆಂಡ್ ಪಪ್ಪಾಯ ಅಂದರೆ ಇನ್ನೂ ಹಣ್ಣಾಗದೆ ಇರುತ್ತಲ್ಲ, ಹಸಿ ಮತ್ತು ಗ್ರೀನ್ ಕಲರ್, ಯೆಲ್ಲೋ ಕಲರ್ದು ಪರಂಗಿ ಇರುತ್ತಲ್ಲ, ಒಳಗಡೆ ಇನ್ನೂ ಹಸಿ ಆಗಿರೋದು, ಅಂಥದ್ದನ್ನ ಅವಾಯ್ಡ್ ಮಾಡಿ. ಯಾಕಂತಂದರೆ ಕೆಲವೊಂದ್ಸಲ ಅದು ಅಬಾರ್ಷನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇನ್ನು ಬೇರೆ ಯಾವುದಾದ್ರೂ ಇದೆಯಾ ಈ ರೀತಿ ರೆಸ್ಟ್ರಿಕ್ಟ್ ಮಾಡೋದು, ಅವಾಯ್ಡ್ ಮಾಡೋದು ಅಂತಂದರೆ, ಯೂಶಲಿ ನೀವೇನೇ ಕನ್ಸ್ಯೂಮ್ ಮಾಡಿದ್ರು ಅದು ಮಾಡ್ರೇಷನಲ್ಲಿ ಇರಬೇಕು. ಓಕೆನಾ? ಹಂಗಂತ ಯಾವುದೋ ಒಂದು ಐಟಮ್ ತಿನ್ಬಿಟ್ರೆ ಮಗುಗೆ ಎಫೆಕ್ಟ್ ಆಗಿಬಿಡುತ್ತೆ, ಆ ಥರ ಏನಿಲ್ಲ. ಓಕೆ, ನೀವು ಹಂಗೆ ಕೇಳೋದಾದರೆ ನೀವು ಡೀಪ್ ಫ್ರೈಡ್ ಐಟಮ್ಸ್ ಮತ್ತು ಮೈದಾ ಐಟಮ್ಸ್, ಚಿಪ್ಸ್, ಸಮೋಸ, ಬೇಕ್ರಿ ಐಟಮ್ಸ್ ಇದನ್ನೆಲ್ಲ ನೀವು ಬೇಕಂತಂದರೆ ಅವಾಯ್ಡ್ ಮಾಡಿ. ತೀರಾ ಟಚ್ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ದಟ್ ಶುಡ್ ಬಿನ್ ಎ ಮಾಡ್ರೇಷನ್. ಅವಾಗ ಅಂತಂದರೆ ಓಕೆ, ಪ್ರತಿದಿನ ತಿನ್ನೋದು ಹಾಗೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ ಕೆಲವೊಬ್ರು ಯಾಕೆ ನೀನು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತೆಲ್ಲ ಕೇಳಿದ್ರೆ ಅವರು ಈ ರೀತಿ ಐಟಮ್ಸ್ನೆಲ್ಲ ಹೆಚ್ಚು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಂತಂದರೆ ವೆಯ್ಟ್ ಗೇನ್ ಆಗಲಿ ಅಂತ. ಹೌದು, ಈ ರೀತಿ ಐಟಮ್ಸಿಂದ ನೀವು ವೆಯ್ಟ್ ಗೇನ್ ಆಗ್ತೀರಾ, ಬಟ್ ಅದು ಅನ್ಹೆಲ್ದಿ ವೆಯ್ಟ್ ಗೇನ್ ಅಲ್ಲದೆ ಮಗುಗೂ ಕೂಡ ಇದು ಸಹಾಯ ಆಗೋದಿಲ್ಲ ಆ ಕಾರಣಕ್ಕೆ. ಓಕೆನಾ? ಇನ್ನು ಕೆಲವೊಬ್ರು ಟೀ ಕಾಫಿ ಕುಡಿಬಹುದಾ ಅಂತ ಕೇಳ್ತಾರೆ. ನಿಮಗೆ ಇನ್ ಕೇಸ್ ಅಸಿಡಿಟಿ ಪ್ರಾಬ್ಲಮ್ ಇದೆ ಅಂತಂದರೆ ಅವಾಯ್ಡ್ ಮಾಡಿ. ನಿಮ್ಗೆ ಏನಿಲ್ಲ, ಆರಾಮಾಗಿ ನೀವು ಟೀ ಕಾಫಿ ಕುಡಿತಿದ್ರೆ ಅದರಿಂದ ಯಾವುದೇ ರೀತಿಯಂತ ತೊಂದರೆ ಆಗ್ತಿಲ್ಲ ಅಂತಂದರೆ ತಗೋಬಹುದು. ಓಕೆ, ಫೈನ್. ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಯಾರು ಪ್ರೆಗ್ನೆಂಟ್ ಇದ್ದಾರೋ, ಯಾರು ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ತೂಕ ಅಷ್ಟು ಹೆಚ್ಚಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.